ಇತ್ತ ಯಲಹಂಕದ ನಾರ್ತುಡ್ ವಿಲ್ಲಾ ಜಲಾವೃತ ಆಗಿದ್ದು ಮಳೆ ಅವಾಂತರದ ಬಗ್ಗೆ ಟಿವಿ9 ಸುದ್ದಿಯನ್ನ ಬಿತ್ತರಿಸಿತ್ತು. ಬೆಳ್ಳಂಬೆಳಗ್ಗೆ ಬಿಬಿಎಂಪಿ ಮುಖ್ಯ ಆಯುಕ್ತರಿಗಾಗಲೇ ಭೇಟಿಯನ್ನ ಕೊಟ್ಟಿದ್ದಾರೆ. ಯಲಹಂಕದ ನಾರ್ತುಡ್ ವಿಲ್ಲಾ ಕಂಪ್ಲೀಟ್ ಆಗಿ ನೀರಿನಲ್ಲಿ ಜಲಾವೃತ ಆಗಿತ್ತು. ಮಳೆ ಅವಾಂತರದ ಬಗ್ಗೆ ನಿನ್ನೆಯಷ್ಟೇ ಟಿವಿ9 ಸುದ್ದಿಯನ್ನ ಮಾಡಿತ್ತು. ಇದೀಗ ಬೆಳ್ಳಂಬೆಳಗ್ಗೆ ಬಿಬಿಎಂಪಿ ಮುಖ್ಯ ಆಯುಕ್ತರು ಭೇಟಿಯನ್ನ ಕೊಟ್ಟಿದ್ದಾರೆ. ಇಂದು ಮಧ್ಯಾಹ್ನದ ನಂತರ ಡಿಸಿಎಂ ಡಿಕೆ ಭೇಟಿ ನೀಡುವಂತ ಸಾಧ್ಯತೆ ಇದೆ. ಡಿಸಿಎಂ ಡಿಕೆ ಭೇಟಿ ಹಿನ್ನೆಲೆಯಲ್ಲಿ ರಾತ್ರೋರಾತ್ರಿ ನೀರನ್ನ ತೆರವು ಮಾಡಿದ್ದಾರೆ. ಬೆಳಗಿನ ಜಾವವೇ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಅಧಿಕಾರಿಗಳು. ನಿನ್ನೆ 22 ವಿಲ್ಲಾಗಳಿಗೆ ರಾಜಕಾಲುವೆ ನೀರು ತುಂಬಿ ಯಾವ ರೀತಿ ಅಲ್ಲಿನ ನಿವಾಸಿಗಳು ಪರದಾಟವನ್ನ ನಡೆಸಿದ್ರು ಅನ್ನೋದ್ರ ಬಗ್ಗೆ ಎಳೆಯಾಗಿ ಟಿವಿ9 ಬಿತ್ತರಿಸಿತ್ತು. ಈ ಬಗ್ಗೆ ಟಿವಿ9 ವರದಿ ಬಿತ್ತರಿಸಿದ ಬೆನ್ನಲ್ಲೇ ಜನಪರ ಧ್ವನಿಯನ್ನ ಕೂಡ ಎತ್ತಿತ್ತು. ಸದ್ಯ ವಿಲ್ಲಾಗಳಿಗೆ ನುಗ್ಗಿದಂತ ನೀರನ್ನ ಪಾಲಿಕೆ ಅಧಿಕಾರಿಗಳು ತೆರವು ಮಾಡಿದ್ದಾರೆ. ನಿವಾಸಿಗಳು ವಿಲ್ಲಾ ಸಿಬ್ಬಂದಿಯಿಂದ ಸ್ವಚ್ಛತಾ ಕಾರ್ಯ ಮುಂದುವರೆದಿದೆ. last 1 year in the Kelsa has stopped there, but the water was going somewhere. ನಮ್ಮಗಳಿಗೂ ಕೂಡ ನೀರು ನುಗ್ಗಿ ಆ ಒಂದು ಈಗ ಆ ಒಂದು ಸ್ವಚ್ಛತಾ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ನಿನ್ನೆ ಏನು ಸಂಜೆಯ ತನಕ ಕಾದ್ರೂ ಕೂಡ ಯಾರೊಬ್ಬ ಅಧಿಕಾರಿ ಆಗ್ಲಿ ಇಲ್ಲಿ ಗಮನ ಹರಿಸಿರ್ಲಿಲ್ಲ. ಅದಾದ ಬಳಿಕ ಟಿವಿ9 ನಲ್ಲಿ ವರದಿ ಬಿತ್ತರಾಗ್ತಿದ್ದಂತೆ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಸದ್ಯ ಆ ನೀರನ್ನ ರಾಜಕಾಲುವೆ ನೀರನ್ನ ತೆರವುಗೊಳಿಸುವ ಕೆಲಸವನ್ನ ಮಾಡಿದ್ದಾರೆ. ಸದ್ಯ ಈಗಾಗಲೇ ಯಾವೆಲ್ಲ ಮನೆಗಳಿಗೆ ರಾಜಕಾಲುವೆಯ ನೀರು ನುಗ್ಗಿತ್ತೋ ಆ ಒಂದು ನೀರನ್ನ ತೆರವು ಮಾಡಿ ಈಗ ಸ್ವಚ್ಛತಾ ಕಾರ್ಯವನ್ನ ಕೂಡ ನಡೆಸ್ತಾ ಇರುವಂತದ್ದು. ಇನ್ನು ಅಧಿಕಾರಿಗಳು ಸದ್ಯ ಈಗಲಾದ್ರೂ ಎಚ್ಚೆತ್ಕೊಂಡು ಇಲ್ಲಿಯ ಜನರ ಈ ಸಮಸ್ಯೆಗೆ ಮುಕ್ತಿ ಕೊಡುವ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಈ ಒಂದು ಸದ್ಯ ತಾತ್ಕಾಲಿಕ ಪರಿಹಾರವನ್ನಷ್ಟೇ ಮಾಡಿರುವಂತದ್ದು. ಇದು ಶಾಶ್ವತವಾಗಿ ಪರಿಹಾರವಾಗಬೇಕು ಅನ್ನೋ ಒಂದು ಆಗ್ರಹ ಇಲ್ಲಿಯ ನಿವಾಸಿಗಳಿಂದ ಕೇಳಿ ಬರ್ತಾ ಇತ್ತು. ಸದ್ಯ ಇದಕ್ಕೂ ಕೂಡ ಅಧಿಕಾರಿಗಳೇನಾದ್ರೂ ಪರಿಹಾರ ಕ್ರಮವನ್ನ ಕಂಡುಹಿಡಿತಾರ, ಇಲ್ಲಿಯ ಜನರಿಗೆ ಮತ್ತೆ ಇದೇ ರೀತಿಯ ಸಂಕಷ್ಟ ಆಗದೇ ಇರೋ ರೀತಿ ಇನ್ನಾದ್ರೂ ಎಚ್ಚೆತ್ಕೊಳ್ತಾರ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಿರುವಂತದ್ದು. ಕ್ಯಾಮರಾ ಪರ್ಸನ್ ಮಾಂತೇಶ್ ಜೊತೆ ಶಾಂತಮೂರ್ತಿ, ಟಿವಿ9 ಬೆಂಗಳೂರು. ಕನೆಕ್ಟ್ ಮಾಡಿ ಅಂತ ಇನ್ನು ವರದಿ ಟಿವಿ9 ನಿರಂತರವಾದಂತಹ ವರದಿಯನ್ನ ಮಾಡಿತು. ನಾರ್ತುಡ್ ವಿಲ್ಲಾ ಜಲಾವೃತ ಆಗಿತ್ತು. 22 ಮನೆಗಳು ಅಲ್ಲಿ ಜಲಾವೃತ ಆಗಿತ್ತು. ಇದೀಗ ಬೆಳಗ್ಗೆ ಬಿಬಿಎಂಪಿ ಆಯುಕ್ತರಲ್ಲಿ ಭೇಟಿಯನ್ನ ಕೊಟ್ಟು ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಏನೆಲ್ಲ ಅನಾಹುತಗಳಾಗಿತ್ತು ನೀರನ್ನ ಹೊರಹಾಕುವಂತಹ ಕೆಲಸ ಕಾರ್ಯಗಳಿಗೂ ಕೂಡ ಮುಂದಾಗಿದ್ದಾರೆ. ನೀವೀಗ ನೋಡ್ತಾ ಇರುವಂತಹ ದೃಶ್ಯಗಳು ನಾರ್ತುಡ್ ವಿಲ್ಲಾ ಜಲಾವೃತ ಆದಂತಹ ಸ್ಥಳದ ದೃಶ್ಯಗಳಿದೆಯು. ಅಲ್ಲೆಲ್ಲ ನೀರನ್ನ ತೆರವು ಮಾಡಲಾಗಿದೆ. ಸ್ವಚ್ಛತಾ ಕಾರ್ಯವನ್ನು ಅಲ್ಲಿನ ಸಿಬ್ಬಂದಿ ಹಾಗೂ ಬಿಬಿಎಂಪಿ ಕಚೇರಿಯಿಂದ ಕಳಿಸಿಕೊಟ್ಟಂತಹ ಒಂದಷ್ಟು ಕೆಲಸಗಾರರು ಅಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಈಗ ಅಲ್ಲಿಗೆ ಡಿಸಿಎಂ ಡಿಕೆ ಕೂಡ ಇವತ್ತು ಭೇಟಿ ನೀಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಅದಕ್ಕೂ ಮುಂಚೆ ಇಲ್ಲಿ ಬಿಬಿಎಂಪಿ ಮುಖ್ಯ ಆಯುಕ್ತರಲ್ಲಿ ಭೇಟಿಯನ್ನ ಕೊಟ್ಟು ಸ್ಥಳ ಪರಿಶೀಲನೆಯನ್ನು ನಡೆಸಿದ್ದಾರೆ. ಅಂದ್ರೆ ಈ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ. ಕೇವಲ ಒಂದು ಬಾರಿ ಮಳೆಗೆ ಈ ರೀತಿ ಆದ್ರೆ ಮತ್ತೆ ನಿರಂತರವಾಗಿ ಮಳೆಗಾಲ ಬೇರೆ ಮಳೆ ಸುರಿತಾ ಇರುತ್ತೆ. ಅದಕ್ಕೆ ಶಾಶ್ವತ ಪರಿಹಾರ ಹೇಗೆ ಅಂತ ಅಲ್ಲಿನ ಜನರು ಕಿಡಿಕಾರ್ತಿದ್ದಾರೆ.